ಅರೆ, ಬಂದೇ ಬಿಡ್ತಲ್ಲ. ಎಷ್ಟು ಬೇಗ ನಾವು 2025 ಮುಗಿಸಿ 26ಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದೇವೆ. 2026 ಇಸ್ವಿಯಲ್ಲಿ ಈ ಒಂದು ಮೇಷ ರಾಶಿಯವರಿಗೆ ಯಾವೆಲ್ಲ ಶುಭವಾದಂಥ ಫಲ ಇದೆ, ಅಶುಭವಾದಂತಹ ಫಲ ಇದೆ ಮತ್ತು ಯಾವ ರೀತಿಯಾದಲ್ಲಿ ಅವರು ಇರ್ತಾರೆ ಹೇಳುವುದರ ಒಂದು ಇಣುಕು ನೋಟವನ್ನು ನಾವು ಇವತ್ತಿನ ದಿವಸದಲ್ಲಿ ಸೂಕ್ಷ್ಮವಾಗಿ ನೋಡೋಣ. ಮೇಷರಾಶಿಯವರು ಜನವರಿ ತಿಂಗಳಿನಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವರು ಹಾಗೂ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಸ್ವಲ್ಪ ಮಟ್ಟಿದಂತಹ ಪ್ರಗತಿ ಹೇಳ್ತಕ್ಕಂಥದ್ದು ಉಂಟಾಗ್ತದೆ. ಧನ ಲಾಭ ಹೇಳ್ತಕ್ಕಂಥದ್ದು ಕೂಡ ಅಡ್ಡಿಲ್ಲ, ಉತ್ತಮವಾಗಿ ಆಗತ್ತೆ ಅಂತಂದರೆ ಅತಿ ಉತ್ತಮ ಅಂತ ಹೇಳಲಿಕ್ಕಾಗೋದಿಲ್ಲ, ಆದರೆ ಉತ್ತಮವಾಗಿ ಇರ್ತಕ್ಕಂಥದ್ದು. ಹಾಗಾಗಿ ತುಂಬ ಒಂದು ಸಮಾಧಾನಕರವಾದಂತಹ ಹೆಜ್ಜೆಯನ್ನು ಅವರು ಇಡಬೇಕಾಗ್ತದೆ. ಜೊತೆಯಲ್ಲಿ ಅವರಲ್ಲಿ ವಿಶೇಷವಾದಂತಹ ಗೊಂದಲಗಳು ಹೇಳ್ತಕ್ಕಂಥದ್ದು ತಲೆಯಲ್ಲಿ ತುಂಬಿಕೊಳ್ಳುತ್ತೆ. ನಾವೇನು ಹೇಳ್ತೇವೆ ಅಂತ ಕೇಳಿದರೆ, ಮನಸ್ಸು, ಆತ್ಮ, ದೇಹ ಎಲ್ಲವೂ ಕೂಡ ಒಟ್ಟಾಗಿ ಸಾಗಿದರೆ, ಆ ರೀತಿಯಲ್ಲಿ ಅವರು ಅದರಲ್ಲೂ ಮನಸ್ಸನ್ನು ಆದಷ್ಟು ಹಿಡಿತದಲ್ಲಿ ಇಟ್ಟುಕೊಂಡು ಸಾಗಿದರೆ ತುಂಬಾ ಉತ್ತಮವಾದಂತಹದ್ದನ್ನು ಅವರು ಪಡೀಲಿಕ್ಕೆ ಸಾಧ್ಯ. ಹಾಗಾದರೆ ಈ ರೀತಿಯಾದಂತಹ ಮನಸ್ಥಿತಿ ಏರುಪೇರುತ್ತೆ. ಆ ನಂತರದಲ್ಲಿ ಮಾನಸಿಕವಾದಂತಹ ತೊದಲಾಟ, ಏನು ಮಾಡೋದು ಬಿಡೋದು ಅಂತೇಳಿ ಗೊತ್ತಾಗದೇನೆ ಗೊಂದಲದಲ್ಲಿ ಇರ್ತಕ್ಕಂಥವ್ರು ಏನನ್ನು ಮಾಡಿಕೊಳ್ಬೇಕು ಅಂತ ನೋಡಿದಾಗ ಕೃಷ್ಣನ ಅನುಗ್ರಹವನ್ನು ಅವರು ತಗೊಳ್ಬೇಕಾಗುತ್ತೆ. ತಗೊಳ್ಳುವುದರಿಂದ ಮತ್ತು ದರ್ಭಾ ಚಿಕಿತ್ಸೆ ಮೂಲಕವಾಗಿ ತಗೊಂಡಾಗ ಅದು ಹೆಚ್ಚಿದಂತಹ ಫಲವನ್ನು ಮತ್ತು ಪರಿಣಾಮವನ್ನು ಕೊಡ್ತಕ್ಕಂಥದ್ದನ್ನು ಕಾಣಬಹುದು. ಅನಂತರದಲ್ಲಿ ಅವರ ಜೀವನದಲ್ಲಿ ವಿವಾಹ ಆಗದೇ ಇರತಕ್ಕಂಥವರಿಗೆ 2026 ಇಸ್ವಿಯಲ್ಲಿ ವಿವಾಹ ಭಾಗ್ಯ ಹೇಳ್ತಕ್ಕಂಥದ್ದು ಕೂಡಿ ಬರ್ತಕ್ಕಂಥದ್ದು, ಅದರಲ್ಲೂ ಫೆಬ್ರವರಿ ನಂತರ ಮಾರ್ಚ್ದಲ್ಲಿ ಸೆಟ್ ಆಗ್ತದೆ. ಏಪ್ರಿಲ್, ಮೇ, ಜೂನ್ ಈ ತಿಂಗಳಿನಲ್ಲಿ ಹೆಚ್ಚು ಕಡಿಮೆಯಾಗಿ ಯಾರ್ಯಾರು ವಿವಾಹ ಆಗಬೇಕು ಅಂತ ಬಯಸ್ತಾ ಇರ್ತೀರ ಅಂಥವರಿಗೆ ವಿವಾಹ ಭಾಗ ಹೇಳ್ತಕ್ಕಂಥದ್ದು ಕೂಡ ಇರತಕ್ಕಂಥದ್ದನ್ನು ನಾವು ಕಾಣ್ಬೋದು. ಆರೋಗ್ಯದಲ್ಲಿಯೂ ಕೂಡ ಇವರಿಗೆ ಸಣ್ಣ ಪುಟ್ಟದಾದಂತಹ ಸಮಸ್ಯೆಯನ್ನು ಹೊರತುಪಡಿಸಿದರೆ ದೊಡ್ಡದಾದಂತಹ ರೀತಿಯಾದಂತಹದ್ದು ಯಾವುದೂ ಇರುವುದಿಲ್ಲ. ಜೊತೆಯಲ್ಲಿ ಬಂಧು ಮಿತ್ರರು, ಇಷ್ಟಾರ್ಥಿಗಳು ಎಲ್ಲ ನಿಮ್ಮ ಹತ್ತಿರದಲ್ಲಿ ಏನೂ ಸಾಧ್ಯವಾಗುವುದಿಲ್ಲ ಅಂತ ಹೇಳಿಕೊಂಡು ಅವರೆಲ್ಲ ನಿಮ್ಮಿಂದ ದೂರವಾಗ್ತಾ ಇರ್ಬೋದು. ಅದು ಕೂಡ ಮನಸ್ಸಿಗೆ ತುಂಬ ನೋವನ್ನು ಉಂಟು ಮಾಡಿರ್ಬೋದು. ಆದರೆ ಚಿಂತಿಸುವಂತಹ ಅಗತ್ಯವಿಲ್ಲ. ಯಾಕೆ ಅಂತ ಕೇಳಿದರೆ, ಸ್ನೇಹಿತರು ಹೇಳ್ತಕ್ಕಂಥವರು ನಿಮಗೆ ತುಂಬ ಸಹಾಯ ಸಹಕಾರವನ್ನು ಮಾಡ್ತಕ್ಕಂತಹ ಸಾಧ್ಯತೆಗಳು ಇರತಕ್ಕಂಥದ್ದು. ಆದರೆ ಒಂದು ಕಿವಿ ಮಾತು ಅಂತ ಹೇಳಿದರೆ, ಸ್ನೇಹಿತರನ್ನು ಎಂದಿಗೂ ನೀವು ದೂರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕೆ ಅಂತ ಕೇಳಿದರೆ, ನಿಮ್ಮನ್ನು ಈ ಒಂದು ಸಮಯದಲ್ಲಿ ಕೈ ಹಿಡಿದು ಮೇಲೆತ್ತಿದ ರೀತಿಯಲ್ಲಿ ಅಥವಾ ಕಷ್ಟ ಎಂಬುದು ಬಂದಾಗ ಬಂಧು ಮಿತ್ರರೆಲ್ಲ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ, ಆದರೆ ಸ್ನೇಹಿತರು ನಿಮ್ಮ ಕೈಯನ್ನು ಹಿಡಿತಾ ಇದ್ದಾರೆ ಕೂಡ. ಅನಂತರದಲ್ಲಿ ಈಗ ನೀವು ಏನೊಂದು ಬೆಳವಣಿಗೆಯನ್ನು 2026 ಕಾಣ್ತಾ ಇದ್ದೀರಿ. ಅದಕ್ಕೆ
ಒಂದು ರೀತಿಯಾದಂತಹದ್ದು ದೈವಿಕವಾದಂತಹ ಲೀಲೆ, ಇನ್ನೊಂದು ರೀತಿಯಲ್ಲಿ ಸ್ನೇಹಿತರ ಬೆಂಬಲ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ನೋಡಿದಾಗ ತುಂಬಾ ಉತ್ತಮವಾಗಿ ಇರತಕ್ಕಂಥದ್ದು, ಜೊತೆಯಲ್ಲಿ ಪತ್ನಿಯ ಕಿರಿಕಿರಿ ಹೇಳ್ತಕ್ಕಂಥದ್ದು ಕೂಡ ಇರತಕ್ಕಂಥದ್ದು. ಅನಂತರದಲ್ಲಿ ಕೆಲವು ಮಕ್ಕಳಿಂದಾಗಿ ತೊಂದರೆ ಹೇಳ್ತಕ್ಕಂಥದ್ದನ್ನು ಎದುರಿಸಬೇಕಾದಂತಹ ಒಂದು ಸನ್ನಿವೇಶಾದಿಗಳು ನಿಮ್ಮ ಪಾಲಿಗೆ ಬರುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಜಾಗರೂಕತೆಯಿಂದ ಇದ್ದರೆ ಒಳ್ಳೆಯದು. ಯಾಕೆ ಅಂತ ಕೇಳಿದರೆ, ಮನಸ್ಸು ಒಡೆದರೆ ಕೂಡಿಸುವುದು ತುಂಬಾ ಕಷ್ಟ. ಅದರಲ್ಲೂ ಈಗಿನ ಒಂದು ಮಕ್ಕಳನ್ನು ನಾವು ಒಂದು ರೀತಿಯಾದಂತಹ ಯಂತ್ರದ ರೀತಿಯಲ್ಲಿ ನೋಡ್ತಾ ಇರ್ತಕ್ಕಂಥದ್ದು, ಬೆಳೆಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ವಿದ್ಯಾಭ್ಯಾಸ ಇನ್ನೊಂದು ಮತ್ತೊಂದು ಹೇಳುವಂಥ ನಿಟ್ಟಿನಲ್ಲಿ ಧರ್ಮವನ್ನು ಎಲ್ಲೋ ಒಂದೆಡೆಯಿಂದ ಗಾಳಿಗೆ ತೂರಿದ ರೀತಿಯಲ್ಲಿ ಮಾಡಿ ಅವರ ಮೇಲೆ ವಿಶೇಷವಾಗಿ ಒತ್ತಡ ಇತ್ಯಾದಿಗಳನ್ನು ಹಾಕಿ ಆದಷ್ಟು ಮನೆಯಿಂದ ಹೊರಗಡೆ ಇಡುವ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದು ನಿಮ್ಮ ಪಾಲಿಗೆ ಮುಳ್ಳಾದರೂ ಕೂಡ ಆಶ್ಚರ್ಯವೇನೂ ಇಲ್ಲ. ಹಾಗಾಗಿ ಸ್ವಲ್ಪ ಜಾಗರೂಕತೆಯಿಂದ ಇದ್ದು ಒಳಿತನ್ನು ಕಾಣಬಹುದು. ಅನಂತರದಲ್ಲಿ ಹೋಟೆಲ್ಲು, ಸಿಮೆಂಟು ಇತ್ಯಾದಿಯಾದಂತಹ ಉದ್ಯೋಗದಲ್ಲಿ ತೊಡಗಿಕೊಂಡವರಿಗೆ ಅದ್ಭುತವಾದಂತಹ ಲಾಭ ಇರುತ್ತೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಒಳ್ಳೆಯದಾದಂತಹ ಯೋಗ ಈ ವರ್ಷದಲ್ಲಿ ಮೇಷರಾಶಿಯವರಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ನಿಮ್ಮ ರಕ್ಷಣೆಯನ್ನು ನೀವು ಧರ್ಮದ ಹಾದಿಯಲ್ಲಿ ಸಾಗಿದರೆ ಪರಮಾತ್ಮನಿಂದಾಗಿ ರಕ್ಷಣೆಯು ನಿಮಗೆ ಸಿಗ್ತಕ್ಕಂಥದ್ದು. ಜೊತೆಯಲ್ಲಿ ಆದಷ್ಟು ಸತ್ಯವನ್ನು ಹೇಳುವ ಪ್ರಯತ್ನವನ್ನು ಮಾಡಿದಷ್ಟು ಒಂದು ಉತ್ತಮವಾದಂಥ ಪರಿಹಾರ ಅಂತ ಹೇಳ್ಬೋದು ಮೇಷರಾಶಿಯವರಿಗೆ. ಇದು ಏನು ಅಂತ ಕೇಳಿದರೆ, ಆದಷ್ಟು ಸತ್ಯವನ್ನು ನೀವು ಹೇಳ್ಕೊಂಡು ಹೋದರೆ, ಸತ್ಯವನ್ನು ನುಡಿದಷ್ಟು ನಿಮ್ಮ ಅಭಿವೃದ್ಧಿ ಹೇಳ್ತಕ್ಕಂಥದ್ದು ಆಗತ್ತೆ. ಜೊತೆಯಲ್ಲಿ ಲಕ್ಷ್ಮಿಯು ಅನುಗ್ರಹವನ್ನು ಮಾಡ್ತಾಳೆ. ಆ ನಿಟ್ಟಿನಲ್ಲಿ ಇದೇ ಒಂದು ದೈವಿಕವಾದಂಥ ಪರಿಹಾರ ಅಂತೇಳಿ ತಿಳ್ಕೊಂಡು ಆದಷ್ಟು ಸತ್ಯವಂತಲ್ಲಿ ನಡೆಯುವ ಪ್ರಯತ್ನವನ್ನು ಮಾಡಿದರೆ ಈ ರಾಶಿಯವರಿಗೆ ಅದು ಪರಿಹಾರದ ಜೊತೆಯಲ್ಲಿ ಒಂದು ಅದ್ಭುತ ಯಶಸ್ಸನ್ನು ಕೊಡ್ತಕ್ಕಂಥದ್ದು ಅಂತ ಹೇಳೋದಾಗಿ ನಾವು ತಿಳ್ಕೊಳ್ಬೇಕಾಗತ್ತೆ. ಜೊತೆಯಲ್ಲಿ ಇನ್ನು ಕೆಲವರಿಗೆ ಆಯುಷ್ಯ ಕಂಟಕ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಆದಷ್ಟು ದರ್ಭಾ ಚಿಕಿತ್ಸೆ ಮೂಲಕವಾಗಿ ಕೃಷ್ಣನ ಒಂದು ಅನುಗ್ರಹವನ್ನು, ಸಾಕ್ಷಾತ್ ವಿಶ್ವಂಬರನ ಅನುಗ್ರಹಕ್ಕೆ ಪಾತ್ರರಾಗಿ ಜೀವನದಲ್ಲಿ ಆದಷ್ಟು ಅಭಿವೃದ್ಧಿಯನ್ನು ಕಂಡು ಮೇಲಕ್ಕೆ ಬಂದು ನೀವೆಲ್ಲ ಚೆನ್ನಾಗಿ ಬಾಳಿ ಬದುಕಿದರೆ, ಈಗ ನಾವು ಏನೊಂದು ನಿಮಗೋಸ್ಕರವಾಗಿ ಒಂದು ತಿಳಿಸ್ತಾ ಇದ್ದೇವೆ ಮಾಹಿತಿಯನ್ನು, ಸಾರ್ಥಕತೆ ಹೇಳ್ತಕ್ಕಂಥದ್ದು ಆಗ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಪರಿಹಾರಕ್ಕಿಂತಲೂ ಉತ್ತಮವಾದಂತಹ ಪರಿಹಾರ ಸತ್ಯ ಧರ್ಮ ರಕ್ಷಣೆ ನಿಮ್ಮ ಗುರಿ.